ಇಲ್ಲಿ ತನಕ ಬಂದು ಮನೆ ಒಳಗಡೆ ಬರಲ್ಲ ಅಂದರೆ ಹೇಗೆ? ನಾನೆಲ್ಲನೂ ಮರ್ತಿದ್ದೀನಮ್ಮ. ದಯವಿಟ್ಟು ಬನ್ನಿ, ಯಾರು ಏನು ಅಂದ್ಕೊಳ್ಳಲ್ಲ. ಬನ್ನಿಮ್ಮ ಪ್ಲೀಸ್, ಬನ್ನಿ. ನಾಚಿಕೆ ಆಗ್ಬೇಕು ಈ ರೀತಿ ಬದುಕೋದಕ್ಕೆ. ನಿಂದ ಇನ್ನೊಂದು ಮಗು ಕತೆನ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ನಿನ್ನಿಂದಾಗಿ ಯಾರು ಸಾಯಬಾರ್ದು ಅಂತಿದ್ರೆ ನೀನು ಗೌತಮಿಂದ ದೂರ ಹೋಗ್ಲೇಬೇಕು. ಬನ್ನಿ. ಈ ಮಗುನ ನೀನು ಕಾಪಾಡಿರ್ಬೋದು, ಆದ್ರೆ ಈ ಮಗು ಕತೆನೂ ನಾನು ಮುಗಿಸ್ತೀನಿ. ನೀರು ತರ್ತೀನಿ. ಬನ್ನಿ, ಮೊದಲು ಫ್ರೆಶ್ ಆಗಿ ಆಮೇಲೆ ಊಟ ಮಾಡುವಂತೆ.
ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ. ನೆನ್ನೆ ಹೋಮ ಆದಮೇಲೆ ಅಮ್ಮನ ವಿಷಯವಾಗಿ ನನ್ನ ಅಭಿಪ್ರಾಯ ಏನು ಅಂತ ನಿಮ್ಗೆ ಹೇಳಿದೆ, ಬಟ್ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಕೇಳಲೇ ಇಲ್ಲ. ನನಗಿಂತ ಅಮ್ಮನಿಂದ ನಿಮಗೆ ಹೆಚ್ಚು ಅನ್ಯಾಯ ಆಗಿದೆ, ನಿಮಗೆ ನೋವಾಗಿದೆ. ಇವತ್ತು ನಿಮ್ಮೊಂದು ಮಾತು ಹೇಳಿದೆ, ಅಮ್ಮನ ಮನೆಗೆ ಕರ್ಕೊಂಬಂದೆ. ಅವ್ರ ಮನೆಗೆ ಬಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೋ ಅಂತ ನನಗೆ ಆತಂಕ ಆಗಿತ್ತು. ಬಟ್ ಯು ಆರ್ ಸೋ ಸ್ವೀಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಸಚ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವೈಫ್. ಅನ್ಯಾಯ ನನಗಷ್ಟೇ ಆಗಿತ್ತಾ? ನಿಮಗೂ ಆಗಿತ್ತಲ್ವಾ? ಆದರೂ ನೀವು ಅವರನ್ನು ಶಮಿಸಿದೆ. ಮತ್ತು ನಂದೇನಿದೆ? ಅದು ಅಲ್ಲದೆ ಗೌತಮರೇ, ಯಾವುದೇ ಹೆಣ್ಣಿಗೂ ಏನೇ ಮಾಡಿದ್ಲು ಇಂಥ ಪರಿಸ್ಥಿತಿ ಬರಬಾರ್ದು. ಅದನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ಬೇಜಾರಾಗ್ತದೆ. ಇನ್ನು ನಿಮಗೆ ಹೇಗೆ ಅನ್ನಿಸ್ತಿರ್ಬೋದು, ನೀವೆಷ್ಟು ನೋವು ತಿಂತಿರ್ಬೋದು ಅನ್ನೋದು ನನಗೆ ಅರ್ಥ ಆಗುತ್ತೆ. ನೋಡಿ, ಒಬ್ಬ ಗಂಡ ಇಡೋ ಪ್ರತಿ ಹೆಜ್ಜೆಯಲ್ಲೂ ಅವನ ಜೊತೆಯಾಗಿ ಅವ್ನಿಗೆ ಮಾರಲಿ ಸಪೋರ್ಟ್ ಮಾಡೋದು ಪತ್ನಿ ಧರ್ಮ. ನಾನು ಅದನ್ನು ಪಾಲಿಸ್ತಿದ್ದೀನಿ. ನನ್ನ ಅಭಿಪ್ರಾಯ ಕೇಳೋ ಅವಶ್ಯಕತೆನೇ ಇಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಖುಷಿಯಲ್ಲೇ ನನ್ನ ಖುಷಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವರಿಗೆ ಹೊರಗಡೆ ಇದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಅವ್ರು ಹೇಗಿದ್ದಾರೆ, ಊಟ ಮಾಡಿದ್ರಾ, ಅವ್ರ ಆರೋಗ್ಯ ಹೇಗಿದೆ, ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರಾ, ಹೇಗಿದ್ರು? ರಾಣಿ ಥರ ಇದ್ರು. ಒಂದಿನೂ ಆಚೆ ಹೆಜ್ಜೆ ಇಟ್ಟವರಲ್ಲ ಅಂಥವ್ರು ಇವತ್ತು ಬೀದಿಲಿ ಒಬ್ಬರೇ. ಕೋಪದಲ್ಲಿ ಹೇಳಿದ ಮಾತು ಕೋಪ ಹಿಡಿದ ಮೇಲೆ ನಮ್ಮನ್ನೇ ಅಯ್ಯೋ ಅನಿಸ್ಬಿಡುತ್ತೆ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಮನಸ್ತಾಪ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ, ಎಲ್ಲವನ್ನ ಮರೆಸ್ಬಿಡುತ್ತೆ.